ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಎರಡನೇ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ಬೇಕಾಗಿದ್ದಾರೆ ಸರ್, ದಯಮಾಡಿ ತಿಳಿಸಿ ಅಂತ ನಮಗೆ ಮಾಹಿತಿನ ಒಬ್ಬರು ಕಳಿಸಿದ್ದಾರೆ. ಏನು ಗುರುವೆ ಹಿಂಗೆ ಹೇಳ್ತಾ ಇದೆಯಾ? ಹೌದು ಗುರುವೆ, ಯಾಕಂದರೆ ಇವ್ರಿಗೆ ಸುಮಾರು 5 ವರ್ಷಗಳ ಹಿಂದೆ ಒಬ್ಬ ಹುಡುಗನ ಜೊತೆ ಮದುವೆ ಆಗಿರುತ್ತೆ. ಅವನು ಬಂದುಬಿಟ್ಟು ಟೀಚರ್ ಆಗಿರ್ತಾನೆ. ಇವ್ರಿಗೇನು ಗೊತ್ತು, ಪಾಪ ಮದುವೆ ಆಗಬೇಕು ಅಂತಂದರೆ ಆಗಬೇಕು ಅಷ್ಟೇ. ಏನೆಲ್ಲ ಇರುತ್ತೋ ಏನೇನಾಗಿರುತ್ತೋ ಅಂತ ಏನು ಕನಸು ಬೀಳಲ್ಲ. ಸೊ ಈ ಒಂದು ಉದಯ ಬಿರಾದಾರ್ ಅವರ ವಯಸ್ಸು 33 ವರ್ಷ. 5 ವರ್ಷಗಳ ನಂತರ ಇವಾಗ ಗಂಡನಿಂದ ಬೇರ್ಪಟ್ಟು ಮತ್ತೊಂದು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಸುಮಾರು 3 ವರ್ಷದಿಂದ ಒಂಟಿಯಾಗಿ ಅನುಭವಿಸ್ತಕ್ಕಂಥ ಲೈಫ್ನಲ್ಲಿ ಇರ್ತಕ್ಕಂಥ ಇವರು ಶಾಲಾ ಪ್ರೈವೇಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕಲಬುರಗಿಯ ಚಿತ್ತಾಪುರ ಎಂಬ ಒಂದು ಊರಿನಲ್ಲಿ. ಇವರ ಕುಟುಂಬದಲ್ಲಿ ಅಣ್ಣ, ಅತ್ತಿಗೆ ಎಲ್ಲರೂ ಕೂಡ ಇದ್ದಾರೆ. ಇವರ ಒಂದು ಬೆಂಬಲಿಗೆ ಇದ್ದಾರೆ. ಬಟ್ ಏನು ಮಾಡೋದು, ಗಂಡ ಅಂತ ಒಬ್ಬ ಇರಲೇಬೇಕಲ್ವ, ಯಾರಿದ್ರೆ ಏನು. ಹಾಗಾಗಿ ಒಬ್ಬ ಒಳ್ಳೆಯ ಹುಡುಗನ ಹುಡುಕಾಟದಲ್ಲಿದ್ದಾರೆ. ನೀವು ಸಹ ಅವರ ಒಂದು ಲೈಫ್ ಪಾರ್ಟ್ನರ್ ಆಗಬೇಕು ಅಂದರೆ ಅವರ ಒಂದು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಫಾಲೋ ಮಾಡಬೇಕು. ಮೊದಲನೇದಾಗಿ ಇವರ ಹವ್ಯಾಸ ಪುಸ್ತಕ ಓದೋದು, ನೃತ್ಯ ಮಾಡೋದು ಇವರ ಒಂದು ಹವ್ಯಾಸ ಆಗಿದೆ. ಸೊ ಈ ರೀತಿ ನಮಗೆ ಕಳಿಸಿರೋದು ಇವರು ಉದಯ ಬಿರಾದಾರ್ ಅವರು. ಫೋಟೋ ಆ್ಯಂಡ್ ಇವರ ಬೇಸಿಕ್ ಇನ್ಫಾರ್ಮೇಷನ್ ಏನೆಲ್ಲ ಇದೆ ಇನ್ನೊಮ್ಮೆ ನೀವು ಸಹ ಓದ್ಕೊಳ್ಳಿ. ನಾನು ಹೇಳಿದ್ನಲ್ವ, ನೀವು ಒಂದು ಸ್ವಲ್ಪ ಕಣ್ಣಾಯಿಸಿ. ಓಕೆನಾ? ಕ್ಲಿಯರ್ ಆಯಿತಾ? ಇವಾಗ ಹುಡುಗನ ಡೀಟೇಲ್ಸ್ ಯಾವ ರೀತಿಯಲ್ಲಿರಬೇಕು ಅನ್ನೋದನ್ನು ಪಿನ್ ಟು ಪಿನ್ನಾಗಿ ಹೇಳ್ತೇವೆ ನೋಡಿ. ಇದರಲ್ಲಿ ಮೊದಲನೇದಾಗಿ ಹೇಳಿರೋದು, ಶಿಕ್ಷಕಿಗೆ ತಕ್ಕ ಹಾಗೆ ಕಾಳಜಿ ಕೊಡುವಂಥ ಒಬ್ಬ ಹುಡುಗ. ಮೊದಲೇ ಟೀಚರ್, ರೆಸ್ಪೆಕ್ಟ್ ಇರ್ತಕ್ಕಂಥ ಟೀಚರ್. ಇವರಿಗೆ ಯಾವ ರೀತಿಯಲ್ಲಿ ಗೌರವ ಕಾಳಜಿ ಕೊಡಬೇಕು ಅದೇ ರೀತಿಯಲ್ಲಿ ಕೊಡಬೇಕು. ಅದು 1ನೇ ಪಾಯಿಂಟು. 2ನೇದು, ಅವಳು ದುಃಖದಲ್ಲಿದ್ದಾಗ ಕುಳಿತುಕೊಂಡು ಭಯ ಬೇಡ, ನಾನಿದ್ದೀನಿ, ಏನಕ್ಕೆ ಭಯ ಪಡ್ತಾ ಇದೀಯಾ, ಏನೇ ಬಂದರೂ ಕೂಡ ಇಬ್ಬರು ಕೂಡ ಸಾಲ್ವ್ ಮಾಡ್ಕೊಳ್ಳೋಣ, ಈ ರೀತಿ ಧೈರ್ಯ ಕೊಡುವಂತಹ ಹುಡುಗ ನೀವಾಗಿರಬೇಕು. 3ನೇದು, ಸಂಜೆಯ ವೇಳೆ ವಾಕಿಂಗ್ಗೆ ಕರೆದುಕೊಂಡು ಹೋದಾಗ ಇಬ್ಬರು ಕೂಡ ರೊಮ್ಯಾನ್ಸ್ ಆಗಿ ಮಾತಾಡೋಣ, ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಬಾರ್ದು, ಆ ರೀತಿ ಪ್ರೈವೇಟ್ಗಾಗಿ ಮೇಂಟೈನ್ ಮಾಡೋಣ ಅಂತ ಹೇಳಿದ್ದಾರೆ. ಕುಟುಂಬದವರ ಬೆಂಬಲಕ್ಕೆ ಹತ್ತಿರ ನಿಂತು ಒಳ್ಳೆಯ ಒಂದು ಭವಿಷ್ಯವನ್ನು ಇಬ್ಬರು ಕೂಡ ಕಟ್ಟೋಣ ಅಂತ ಹೇಳಿದ್ದಾರೆ. ಅಂದರೆ ನಾವು ಇಬ್ಬರು ಕೂಡ ನನ್ನ ತಂದೆ ತಾಯಿಯವರ, ಅಣ್ಣನವರ ಸಹಾಯ ತೆಗೆದುಕೊಂಡು ಇನ್ನು ಮುಂದೆ ಏನೆಲ್ಲ ಆಗಬೇಕು ಏನೆಲ್ಲ ಆಗಬಾರ್ದು ಅನ್ನೋದನ್ನು ಕುಳಿತುಕೊಂಡು ಮಾತಾಡಿ ಮುಂದೆ ನಿರ್ಧಾರ ಮಾಡೋಣ ಅಂತ ಹೇಳಿರ್ತಕ್ಕಂಥ ಈ ಒಂದು ಹುಡುಗಿಗೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ. ಇವೆಲ್ಲವೂ ಕೂಡ ನನಗೆ ಇಷ್ಟ ಆಗಿದೆ ಅಂತ ನೀವು ನಿಮ್ಮ ಅಭಿಪ್ರಾಯವನ್ನು ಇವರಿಗೆ ತಿಳಿಸಿದರೆ ಅವರು ನಾನು ನಿಮಗೆ ಇಷ್ಟ ಆಗಿದ್ದೀನೋ ಇಲ್ವೋ ಅಂತ ಅವರು ಸಹ ತಿಳಿಸ್ತಾರೆ. ನೀವು ಮಾಡಬೇಕಾಗಿರೋದೇನು, ಮೊದಲನೇದಾಗಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರು, ಇವರು ಇಷ್ಟ ಆಗಲು ಕಾರಣ ಏನು, ಮತ್ತು ನೀವು ಮನೆಯವರ ಪರ್ಮಿಷನ್ ತೆಗೆದುಕೊಳ್ಳೇಬೇಕು ಕಂಪಲ್ಸರಿ. ಮುಂದೆ ಪ್ರಾಬ್ಲಮ್ ಆದರೆ ಆವಾಗ ಮನೆಯಲ್ಲಿ ಯಾರು ಕೇಳಿಲ್ಲ, ನನಗೆ ಕೇಳದೆ ಆಗಿದ್ದಾನೆ ಮದುವೆ ಅಂತ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಹೇಳ್ತಾ ಇರೋದು ನೋಡಿ ಸ್ನೇಹಿತರೆ. ಮತ್ತು ಈ ಒಂದು ಕಾರನ್ನು ನಾನು ತೋರಿಸ್ತಾ ಇರೋದು ಇದು ಅವರ ಹತ್ರ ಇದೆ ಅಂತ. ಒಳ್ಳೆಯ ಒಂದು ಡಬಲ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕಲ್ ಇಂಜಿನ್, 400ರಿಂದ 500 ಒಂದು ಪರ್ ಚಾರ್ಜೇಬಲ್ ಕಾರು, 220 ಒಂದು ಕಿಲೋಮೀಟರ್ ಸ್ಪೀಡಲ್ಲಿ ನಿಮಗೆ ಕರ್ಕೊಂಡು ಹೋಗುತ್ತೆ. ಒಳಗಡೆ 5 ಸೀಟ್ ಇದೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಇಲ್ಲಿ ಟಾಪ್ ಮಾಡಲ್ ಏನು ಇಂಜಿನ್ ಇದೆ CC ಎಲ್ಲನೂ ಕೂಡ ಸ್ಮೂತಾಗಿ ಕರೆದುಕೊಂಡು ಹೋಗುತ್ತೆ ಸ್ನೇಹಿತರೆ. ನೀವಿಬ್ಬರು ಕೂಡ ಸಂಜೆ ಟೈಮಲ್ಲಿ ಯಾವ ರೀತಿಯಲ್ಲಿ ರೊಮ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾರೋ ಈ ಕಾರ್ನಲ್ಲಿ ಹೋದರೂ ಕೂಡ ಅಷ್ಟೇ ರೊಮ್ಯಾನ್ಸ್ ನಿಮಗೆ ತುಂಬ ಮುದ್ದಾಗಿ ಆಗುತ್ತೆ. ನೋಡಿ, ಯಾರಾದರೂ ಇದ್ದರೆ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗ ಇದ್ದರೆ ಕಾರ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡೋದಕ್ಕೂ ಕೂಡ ಇವ್ರ ಹತ್ರ ಒಂದು ಆಫರ್ ಇದೆ, ಬಿಡಕ್ಕೆ ಹೋಗಬೇಡಿ. ಆ್ಯಂಡ್ ಇದರ ಒಳಗಡೆ ಯಾವ ರೀತಿಯಲ್ಲಿದೆ ಕಾರಿನ ಒಳಗಿನ ಒಂದು ಡೀಟೇಲ್ಸ್ ಅಂತ ಸ್ವಲ್ಪ ತೋರಿಸ್ತೀನಿ ನೋಡಿ. ಸೀಟು ನಾನು ಹೇಳಿದ್ನಲ್ವ, ರೊಮ್ಯಾನ್ಸ್ ಮಾಡೋದಕ್ಕೆ ಒಂದು ಕಾರು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಕಾರು. ಇಲ್ಲಿ ನೋಡ್ತಿದ್ದೀರಾ ಕಂಫರ್ಟಬಲ್ ಸೀಟ್. ಆ್ಯಂಡ್ ಇಲ್ಲಿ ಡಿಸೈನ್ ಏನಿರುತ್ತೆ ಬ್ಲ್ಯಾಕ್ ಕಲರ್ ವಿತ್ ಟೈರ್ ಕಂಡೀಷನ್ ಕೂಡ ಅಫ್ಟು ಒಳ್ಳೆಯ ಒಂದು ಸೂಟೇಬಲ್ ಆಗಿರ್ತಕ್ಕಂಥ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ನೀವು ನಿಮ್ಮ ಮಾಹಿತಿಗಳನ್ನು sri9591@gmail.comಗೆ ಮೇಲ್ ಮಾಡಬೇಕು. ಸೊ ಇದು ಕಾಮಿಡಿ ಎಲ್ಲ ಯಾರೂ ಕೂಡ Gmail ID ಕೊಡಲ್ಲ ಗುರುವೆ. ಇದುವರೆಗೂ ಯಾರಾದರೂ ಕೊಟ್ಟಿದ್ದಾರಾ ಸ್ವಲ್ಪ ನನಗೆ ಮೆನ್ಷನ್ ಮಾಡಿಬಿಟ್ಟು ಹೇಳಿ. ಕೊಡಲ್ಲ, ಯಾಕಂದರೆ ಎಲ್ಲರೂ ಫೇಕ್ ಇರುತ್ತೆ. ಬಟ್ ನಾನು ಕೊಡ್ತಿದ್ದೀನಿ ಅಂದರೆ ನಮ್ಮ ಹತ್ರ ಜೆನ್ಯೂನ್ ಆಗಿದೆ ಅಂತಲೇ ಅರ್ಥ. ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮಾಹಿತಿಗಳನ್ನು ಆ ಒಂದು Gmail ID ಕಳಿಸಿದರೆ ನಮ್ಮ ಗ್ರೂಪಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಮ್ಯಾಚ್ ಆಗುವಂಥ ಹುಡುಗಿನ ನಾವು ಪರ್ಫೆಕ್ಟಾಗಿ ಲಿಂಕ್ ಮಾಡ್ತೀವಿ. ಸೊ ಲೇಟ್ ಆದರೆ ಬೈಯಕ್ಕೆ ಹೋಗ್ಬೇಡಿ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಹಾಗಂತ ಮುಂದುವರಿಸ್ಕೊಂಡು ನಾವು ಇದನ್ನೇ ಹೋಗಲ್ಲ. ಸೊ ಒಳ್ಳೆಯದಾಗಲಿ, ಮಾಹಿತಿನ ಕಳಿಸಿಕೊಡಿ. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.